ಬೀದರ್ನ ಹಲವೆಡೆ ಬಿತ್ತನೆ ಬೀಜಕ್ಕಾಗಿ ಪರದಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬಂದಿದೆ. ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ. ಬೀದರ್ನ ಹಲವೆಡೆ ಬಿತ್ತನೆ ಬೀಜಕ್ಕಾಗಿ ಪರದಾಟ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಳೆ ಬೇಗ ಆಗಿರೋದ್ರಿಂದ ಬೀಜದ ಬೇಡಿಕೆ ಹೆಚ್ಚಾಗಿತ್ತು, ಹಾಗಾಗಿ ಸರಬರಾಜುವಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಗೊಬ್ಬರದಲ್ಲಂತೂ ಯಾವುದೇ ಕೊರತೆ ಇಲ್ಲ, ಹಾಗಾಗಿ ಡಿಎಪಿ ಬದಲು ಕಾಂಪ್ಲೆಕ್ಸ್ ತೆಗೆದುಕೊಳ್ಳುವಂತೆ ನಾವು ಮನವಿಯನ್ನ ಮಾಡಿದ್ದೀವಿ. ಗೊಬ್ಬರದಲ್ಲಿ ಯಾವುದೂ ಕೊರತೆ ಆಗಿಲ್ಲ, ಆದರೆ ಮಳೆ ಬೇಗ ಆಗಿರೋದ್ರಿಂದ ಬೇಡಿಕೆ ಜಾಸ್ತಿ ಆಗಿತ್ತು ಬೀಜಗಳಿಗಾಗಿ, ಹಾಗಾಗಿ ರೈತರು ಪರದಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅಂತ ಹೇಳಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ ನಾವು ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದಾದ ಬಳಿಕ ಎಚ್ಚೆತ್ತುಕೊಂಡಂತ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಲವೆಡೆ ಬೀದರ್ನ ಹಲವು ಭಾಗಗಳಲ್ಲಿ ಬೀಜಕ್ಕಾಗಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮಗೆ ಬೀಜಗಳನ್ನ ಕೊಡ್ತಾ ಇಲ್ಲ, ಗೊಬ್ಬರವೂ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಕೇಳಿ ಬಂದಿತ್ತು. ಆದರೆ ಈಗ ಈ ಬಗ್ಗೆ ಜಂಟಿ ನಿರ್ದೇಶಕಿ ದೇವಿಕಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಬೀಜಗಳಿಗಾಗ್ಲಿ ಗೊಬ್ಬರಗಳಿಗಾಗ್ಲಿ, ಆದರೆ ಸರಬರಾಜು ಆಗೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ನಾವು ಕೂಡ ವಿತರಣೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಗೊಬ್ಬರಗಳಾಗಿರ್ಬೋದು ಅಥವಾ ಬೀಜದ ಬೇಡಿಕೆ ಹೆಚ್ಚಳ ಇರೋದ್ರಿಂದ ಅಷ್ಟರ ಪ್ರಮಾಣದಲ್ಲಿ ನಮಗೆ ಸರಬರಾಜು ಆಗ್ತಾ ಇಲ್ಲ, ಆದರೆ ನಾವು ಕೊಡ್ತೀವಿ. ಡಿಎಪಿ ಬದಲು ಕಾಂಪ್ಲೆಕ್ಸ್ ತೆಗೆದುಕೊಳ್ಳುವಂತೆ ರೈತರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ 2025 ಮತ್ತೆ 26 ಏನು ನಮ್ಮ ಮುಂಗಾರ ಹಂಗಾಮದು ಗುರಿ ಇದೆ, ಅದರಲ್ಲಿ 4,21,965 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಿದ್ದೇವೆ. ಅದರಲ್ಲಿ ನಮ್ಮಲ್ಲಿ ಮೇಜರ್ ಬರೋದಂದ್ರೆ ಸೋಯಾ ಅವರೆ, ಅದು 2,22,000 ಬರುತ್ತೆ. ಹಾಗೆ ನೆಕ್ಸ್ಟ್ ಅಲ್ಲಿ ಮೇಜರ್ ಕ್ರಾಪ್ ಅಂದ್ರೆ ಸೋಯಾ ಅವರೆ ಮತ್ತೆ ಹೆಸರು ಇದು ತೊಗರಿ. ಈಗ ಆಲ್ರೆಡಿ ನಮ್ಮಲ್ಲಿ ಸೋಯಾ ಅವರೆ ನಾವು ನಮ್ಮ ಒಂದು ಗುರಿ ಇದ್ದಿದ್ದು 1,04,000 ಗುರಿ ಇತ್ತು. ಈಗ ಆಲ್ರೆಡಿ ನಾವು 95,000 ಕ್ವಿಂಟಾಲ್ ಅಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಇನ್ನು ನಮ್ಮ ಮುಂದೆ ಈ ಒಂದು ವಾರದಲ್ಲಿ ನಮ್ಮ ಬಿತ್ತನೆ ಕಾರ್ಯ ಮುಗಿಯುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಅರ್ಲಿ ಮಳೆ ಆಗಿರೋದ್ರಿಂದ ಈ ವರ್ಷ ಸ್ವಲ್ಪ ಬೇಗನೆ ಬಿತ್ತನೆ ಬೀಜಕ್ಕೆ ಬೇಡಿಕೆ ಇದ್ದಿದ್ರಿಂದ ಪ್ಲೇಸ್ಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿರೋದು. ಬಟ್ ಆಲ್ಮೋಸ್ಟ್ ನಾವು ಏನ್ 1,04,000 ಐತೆ ಅದರಲ್ಲಿ 95,000 ಕ್ವಿಂಟಾಲ್ ಅಷ್ಟು ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಇನ್ನ ಏನ್ ಉಳಿದ 8,000 ನಮ್ಮ ಟಾರ್ಗೆಟ್ ಅಲ್ಲಿ ಇದೆ, ಅದನ್ನ ಈಗ ಒಂದು ವಾರದಲ್ಲಿ ನಾವು ಅದನ್ನ ಕಂಪ್ಲೀಟ್ ಮಾಡ್ತೀವಿ. ಈಗ ಆಲ್ರೆಡಿ 80% ಸೋಯಿಂಗ್ ಆಗಿರೋದ್ರಿಂದ ಇನ್ನ 20% ಅಷ್ಟು ಫಾರ್ಮರ್ಸ್ಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗಿದೆ. ಮತ್ತೆ ನಾವು ಫರ್ಟಿಲೈಸರ್ ಬಂದ್ರೆ ಫರ್ಟಿಲೈಸರ್ ಅಲ್ಲೂ ಸಹ ಯಾವುದೇ ರೀತಿಯಾದ ಕೊರತೆ ಇಲ್ಲ. ನಾನು ಈ ಮೂಲಕ ಏನ್ ಹೇಳೋದಂದ್ರೆ, ಈಗ ಡಿಎಪಿ ಬದಲು ಹೆಚ್ಚಿಗೆ ಫಾರ್ಮರ್ಸ್ ಕಾಂಪ್ಲೆಕ್ಸ್ ಅದನ್ನ ಯೂಸ್ ಮಾಡ್ಬೇಕು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ. ಈಗಾಗಲೇ ರೈತರಿಗೆ ನಿನ್ನೆ ಏನು ಒಂದಿಷ್ಟು ಜನ ಬಂದಿದ್ರು, ಅವ್ರಿಗೆಲ್ರಿಗೂ ಕೂಡ ಬೀಜವನ್ನ ಮತ್ತೆ ಗೊಬ್ಬರವನ್ನ ನೀಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬೀದರ್ನ ಹಲವೆಡೆ ಸಾಕಷ್ಟು ರೈತರು ಬೀಜಕ್ಕಾಗಿ ಗೊಬ್ಬರಕ್ಕಾಗಿ ಒಂದಿಷ್ಟು ಜನರು ಮನವಿಯನ್ನು ಸಲ್ಲಿಸಿದ್ರು. ಹಾಗಾಗಿ ಈಗ ಸರಬರಾಜು ಆಗ್ತಾ ಇದೆ. ಇನ್ನು ನೀವೇನು ಗೊಬ್ಬರವನ್ನು ಕೇಳಿದ್ರಿ ಡಿಎಪಿ ಗೊಬ್ಬರ, ಅದ್ರ ಬದಲು ಬೇರೆ ಕಾಂಪ್ಲೆಕ್ಸನ್ನು ನಾವು ತೆಗೆದುಕೊಳ್ಳುವಂತೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಬೇರೆ ಗೊಬ್ಬರವನ್ನು ಕೊಡ್ತೀವಿ, ನೀವು ಸದ್ಯದ ಮಟ್ಟಿಗೆ ಏನು ಪೂರೈಕೆ ಮಾಡಬೇಕು ಅದನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ.